ॐ योगेन चित्तस्य पदेन वाचां मलं शरीरस्य च वैद्यकेन योपाकरोतं प्रवरं मुनीनां पतञ्जलिं प्राञ्जलिराणतोऽस्मि। ओम शांति शांति शांति। ಆತ್ಮೀಯರೇ, ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಯೋಗಾಭ್ಯಾಸಕ್ಕೆ ತಮಗೆಲ್ಲರಿಗೂ ಸ್ವಾಗತ ಕೋರುತ್ತಾ ಇವತ್ತಿನ ಯೋಗಾಭ್ಯಾಸವನ್ನು ಪ್ರಾರಂಭಿಸೋಣ. ನಿನ್ನೆಯ ಒಂದು ಕ್ಲಾಸ್ನೊಳಗೆ ಮೂತ್ರಕೋಶಕ್ಕೆ ಸಂಬಂಧಪಟ್ಟಂತಹ ಅನೇಕ ಆಸನಗಳನ್ನು ನಾವು ನೋಡಿದ್ದೀವಿ. ಇವತ್ತಿನ ದಿವಸ ಮೂತ್ರಕೋಶ ಹಾಗೂ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಆಸನಗಳನ್ನು ನಾವು ನೋಡ್ತಾ ಹೋಗೋಣ. ಭಾಳ ಉಪಯುಕ್ತವಾಗಿರ್ತಕ್ಕಂಥ ಆಸನಗಳಿವು. ಮಕ್ಕಳಿಗೆ ನಾವು ಈಗಿಂದಾನೇ ಮಾಡಿಸ್ತಾ ಹೋದಿವಿ ಈ ಆಸನಗಳನ್ನು ಅಂತಂದರೆ ಸದೃಢವಾಗಿರ್ತಕ್ಕಂತಹ ಅಂಗಾಂಗಗಳು ಮಕ್ಕಳಿಗೆ ಪ್ರಾಪ್ತವಾಗ್ತವೆ, ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಆಮೇಲೆ ಒಂದು ವಿಷಯ, ಕೆಳಗಡೆಗೆ ನೀವು ಯಾವುದಾದ್ರೂ ಒಂದು ಜಮಖಾನಿಯನ್ನು ಹಾಸಿ ಅಥವಾ ಬೆಡ್ಶೀಟನ್ನು ಹಾಸಿ, ಅದು ಬಿಟ್ಟು ನೀವು ಯಾವುದೇ ಪ್ಲಾಸ್ಟಿಕ್ ಮ್ಯಾಟ್ಗಳನ್ನು ಹಾಸಲಿಕ್ಕೆ ಹೋಗಬೇಡಿ. ಅದರಿಂದ ಸಾಕಷ್ಟು ದುಷ್ಪರಿಣಾಮ ಇದೆ. ನಾವು ಹಾಸ್ತಕ್ಕಂಥದ್ದು ಒಂದು ಜಮಖಾನಿ ಬಹಳ ಯೋಗ್ಯವಾಗಿರ್ತಕ್ಕಂಥದ್ದು, ಅಥವಾ ಕೌದಿ, ಅಜ್ಜಿ ಹೊಲಿತಾರಲ್ಲ ಕೌದಿ, ಬಹಳ ಯೋಗ್ಯವಾಗಿರ್ತಕ್ಕ. ಇದ್ರ ಕೆಳಗಿದೆ, ಅದು ಮೃದುವಾಗಿದೆ. ಅದರ ಮೇಲೆ ನಾವು ಕೂತ್ಕೊಂಡು ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ನೀವು ಹಾಸಿಗೆ ಹಾಸಲಾರ್ದ ಯೋಗಾಭ್ಯಾಸವನ್ನು ಮಾಡಲಿಕ್ಕೆ ಹೋಗಬೇಡಿ. ಅಲ್ಲಿ ದೇಹದ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಸ್ವಲ್ಪ ಅಲ್ಲಿ ನಮಗೆ ತೊಂದರೆಯನ್ನುಂಟು ಮಾಡಬಹುದು. ಆದ್ದರಿಂದ ಸ್ವಲ್ಪ ಇದನ್ನು ಹಾಸಿಗೆಯನ್ನು ಹಾಸಿ ನಾವು ಯೋಗಾಭ್ಯಾಸ ಮಾಡುವುದು ಒಳಿತು. ಮತ್ತು ಇತ್ತೀಚೆಗೆ ನಾನು ಹಲವಾರು ಕಡೆ ನೋಡ್ತಾ ಇದ್ದೀನಿ, ಯೋಗ ಮ್ಯಾಟ್ಗಳನ್ನು, ಅದು ಪ್ಲಾಸ್ಟಿಕ್ ಯೋಗ ಮ್ಯಾಟ್ಗಳನ್ನು ಬಳಸ್ತಾ ಇದ್ದಾರೆ. ಅದರಿಂದ ಚರ್ಮದ ರೋಗಗಳು ಬರ್ತವೆ ಪ್ಲಾಸ್ಟಿಕ್ ಯೋಗ ಮ್ಯಾಟ್ದಿಂದ. ತಿಳ್ಕೋಬೇಕು, ನಮಗೆ ಗೊತ್ತಿರಲಾರ್ದನ್ನು ನಾವು ತಿಳ್ಕೊಳ್ತಾ ಹೋಗಬೇಕು ಅಲ್ವಾ. ಪ್ಲಾಸ್ಟಿಕ್ ಯೋಗ ಮ್ಯಾಟ್ಗಳು ನಮ್ಮ ದೇಹಕ್ಕೆ ಅನಾರೋಗ್ಯವನ್ನು ತಂದು ಒಡ್ತವೆ, ಚರ್ಮದ ಕಾಯಿಲೆಗಳನ್ನು ತಂದು ಒಡ್ತವೆ. ನಾವು ಬಂದಿರತಕ್ಕಂಥ ಬೆವರು ಪ್ಲಾಸ್ಟಿಕ್ ಎಲ್ಲಿ ಹೀರ್ಕೊಳ್ತದೆ ಹೇಳಿ ಅಲ್ವಾ, ಅಲ್ಲೇ ಅದೇ ಓಡಾಡ್ತಾ ಇರ್ತದೆ, ಅದೇ ಹೊಲಸಾಗ್ತದೆ. ಆದ್ದರಿಂದ ಶುಚಿತ್ವ, ಒಳ್ಳೆಯ ಪ್ಲಾಸ್ಟಿಕ್ ಯೋಗ ಮ್ಯಾಟ್ಗಳನ್ನು ಬಳಸಬೇಡಿ. ಜಮಖಾನಿಗಳನ್ನು ಬಳಸಿ ಅಥವಾ ಕಂಬಳಿಗಳನ್ನು ಬಳಸಿ, ಅದೊಂದು ಹಾಸಿಗೆ, ಒಂದು ಬೆಡ್ಶೀಟನ್ನರೇ ಹಾಸಿ, ಈ ರೀತಿಯಾಗಿ ಹಾಸ್ಕೊಂಡು ಕೂಡೋದನ್ನು ಕಲಿಬೇಕು. ಇದು ಮುಖ್ಯವಾಗಿರ್ತಕ್ಕಂಥದ್ದು. ಈ ವಿಷಯ ಹೇಳಬೇಕು ಅಂತ ಹೇಳಿ ಭಾಳಷ್ಟು ವಿಚಾರ ಮಾಡಿದ್ದೆ, ಈ ಒಂದು ಸಂದರ್ಭ ಬಂತು ಹೇಳಿದೆ. ಆದ್ದರಿಂದ ಇವತ್ತಿನ ದಿವಸ ನಾವು ಗರ್ಭಕೋಶ ಹಾಗೂ ಮೂತ್ರಕೋಶಕ್ಕೆ ಆಗ್ತಕ್ಕಂತಹ ಅಪಾಯವನ್ನು ತಪ್ಪಿಸುವಂತಹ ಅನೇಕ ಆಸನಗಳನ್ನು, ಹಾಗೂ ತೊಡೆಯ ಕೀಲುಗಳು ನೋವಾಗ್ತಕ್ಕಂಥದ್ದು, ತೊಡೆಯಲ್ಲಿ ಸರಿಯಾದ ರಕ್ತ ಸಂಚಾರ ಆಗದೇ ಇರತಕ್ಕಂಥದ್ದು, ಇವುಗಳೆಲ್ಲದರೂ ನಿರ್ಮೂಲನೆಯನ್ನು ಮಾಡುವುದರ ಸಲುವಾಗಿ ಇವತ್ತಿನ ಕೆಲವೊಂದಿಷ್ಟು ಆಸನಗಳು ನಾವು ಮಾಡ್ತಾ ಹೋಗೋಣ. ನೀವು ಬೆಳಗ್ಗೆ, ನಾನು ಯಥಾ ಪ್ರಕಾರ ಮತ್ತೊಮ್ಮೆ ಹೇಳ್ತೀನಿ, ನೆನಪು ಮಾಡ್ತೀನಿ, ಬೆಳಗ್ಗೆ ಬೇಗ ಹೇಳ್ತೀರಾ, ಉಗುರು ಬಿಸಿ ನೀರನ್ನು ಕುಡಿತೀರಾ, ಬೇಕಂದರೆ ನೀವು ಒಂದು ಹೋಳು ನಿಂಬೆ ಹಣ್ಣನ್ನು ಹಿಂಡ್ಕೊಳ್ತೀರಾ, ಸ್ವಲ್ಪ ಉಪ್ಪನ್ನು ಹಾಕ್ತೀರಿ. ಅದನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಸಿ ವಿಟಮಿನ್ ಸಿಗ್ತದೆ. ಅಷ್ಟೇ ಅಲ್ಲ, ಪಿತ್ತ ಎಲ್ಲ ಕರಿಗೆ ಹೋಗ್ತದೆ, ಮತ್ತು ಹೊಟ್ಟೆಯ ಬೊಜ್ಜು ಕೂಡ ಕ್ರಮೇಣವಾಗಿ ವ್ಯಾಯಾಮ ಮಾಡ್ತಾ ಅದರ ಜೊತೆಗೆ ಮಾಡ್ತಾ ಹೋದಿವಿ ಅಂದರೆ ಕರಗಿ ಹೋಗ್ತಕ್ಕಂಥದ್ದು. ಇಷ್ಟು ಲಾಭಕಾರಿಯಾಗಿರ್ತಕ್ಕಂಥದ್ದು. ಮತ್ತು ನಮ್ಮ ಡೈಜೆಷನ್ ಸಿಸ್ಟಮ್ ಕೂಡ ಭಾಳಷ್ಟು
ಚೆನ್ನಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗ್ತದೆ. ಆದ್ದರಿಂದ ಇವತ್ತು ನಾವು ಮೊದಲಿಗೆ ಪಶ್ಚಿಮೋತ್ತಾಸನವನ್ನು ನಿನ್ನೆಯ ಕೆಲವೊಂದಿಷ್ಟು ಆಸನಗಳನ್ನು ಮಾಡಿ ಇವತ್ತೊಂದು 2 ಆಸನಗಳನ್ನು ಹೊಸ ಆಸನಗಳನ್ನು ಸೇರಿಸ್ಕೊಳ್ಳೋಣ. ನಿಮಗೆಲ್ಲರಿಗೂ ಪ್ರಾಕ್ಟೀಸ್ ಆಗಲಿ ಅನ್ನುವಂಥ ಉದ್ದೇಶದಿಂದ ನಿನ್ನೆಯ ಆಸನಗಳನ್ನು ಇವತ್ತು ಮಾಡ್ತಾ ಮತ್ತೆ 2 ಹೊಸ ಆಸನಗಳನ್ನು ಸೇರಿಸ್ಕೊಂಡು ಅಭ್ಯಾಸ ಮಾಡ್ತಾ ಹೋಗೋಣ. ಈಗ ನಾವು ಮೊದಲಿಗೆ ಪಶ್ಚಿಮೋತ್ತಾಸನವನ್ನು ಮಾಡೋಣ. ಕಾಲುಗಳನ್ನು ನಾನು ಈ ರೀತಿಯಾಗಿ ಕಾಲುಗಳನ್ನು ಇಡ್ತೀನಿ. ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಸ್ವಲ್ಪ ಹಿಂದ್ಗಡೆಗೆ ಹೋಗ್ತೀನಿ. ಎಸ್, ಈ ರೀತಿಯಾಗಿ ಪಶ್ಚಿಮೋತ್ತಾಸನವನ್ನು ಮಾಡ್ತಕ್ಕಂಥದ್ದು. ಸ್ವಲ್ಪ ಶೋಲ್ಡ್ರನ್ನು ಟ್ವಿಸ್ಟ್ ಮಾಡ್ಕೊಳ್ಳಿ. ಭುಜದ ಕೀಲುಗಳು ಸಡಿಲಾಗುತ್ತೆ. ಆಮೇಲೆ ಕಾಲನ್ನು ಟ್ವಿಸ್ಟ್ ಮಾಡ್ಕೊಳ್ಳಿ. ಸೇಕ್ ಮಾಡಿ ಕಾಲುಗಳನ್ನು ವೇಗವಾಗಿ. ಎಸ್, ಸ್ವಲ್ಪ ನಿಮ್ಮ ಉಗುರುಗಳನ್ನು, ಕಾಲಿನ ಬೆರಳುಗಳನ್ನು ಮಡಚೋದು ಮತ್ತು ಓಪನ್ ಮಾಡೋದು ಮಾಡಿ. 1 2 3 4 5 6 ಹೀಗೆ ನಿಧಾನವಾಗಿ ತಿರುಗಿಸ್ತಾ ಹೋಗಿ. ಮತ್ತು ಅಪೋಸಿಟ್ ಸೈಡ್ 1 2 3 4 5. ಈ ಆಸನ ಮಾಡೋಕ್ಕಿಂತ ಮುಂಚಿತವಾಗಿ ನೀವು ಉಗುರು ಬಿಸಿ ನೀರನ್ನು ಕುಡಿಬೇಕು. ವಾರ್ಮಿಂಗನ್ನು ಹೇಗೆ ಮಾಡ್ಬೇಕಂತ ಹೇಳೀನಿ. ನಾನು ಈಗಾಗಲೇ ಹಳೆ ವಿಡಿಯೋಗಳನ್ನು ತೆಗೆದು ನೋಡಿ ಲೂಸ್ನಿಂಗ್ ಹೇಗೆ ಮಾಡ್ಬೇಕಂತ ಹೇಳೀನಿ. ಆಮೇಲೆ ಅವುಗಳನ್ನೆಲ್ಲ ಮಾಡಿ ನಿಂತು ಮಾಡ್ತಕ್ಕಂಥ ಆಸನಗಳು ಮಾಡ್ತಾ ಹೋದೀವಿ. ನಾವು ವಾರ್ಮಿಂಗ್ ಹೇಗೆ ಮಾಡಬೇಕು ಅಂತಂದರೆ ಮೊದಲು ಓಡಬೇಕು, ಜಾಗ್ ಮಾಡಬೇಕು. ನಮ್ಮ ಕಾಲುಗಳು ಎದೆಗೆ ಬಂದು ಬಡಿಯಬೇಕು, ಅಷ್ಟು ವೇಗವಾಗಿ ಓಡ್ತಾ ಹೋಗಬೇಕು. ಆಮೇಲೆ ಸ್ವಲ್ಪ ಸೈಡ್ ಟ್ವಿಸ್ಟ್ ಆಗಬೇಕು, ಸೈಡಿಗೆ ಓಡಬೇಕು. ಈ ರೀತಿ ಕಾಲು ಈ ಕಡೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು. ಆಮೇಲೆ ಮುಂದ್ಗಡೆಗೆ ನಿಂತಲ್ಲೇ ಮುಂದ್ಗಡೆ ಓಡಬೇಕು. ಒಂದು 10 ಸಾರಿ ಓಡಬೇಕು. ಹಿಂದ್ಗಡೆ ಒಂದು 10 ಸಾರಿ ಓಡಬೇಕು. ಆಮೇಲೆ ಜಂಪ್ ಮಾಡಬೇಕು, ಒಂದು 10-15 ಸಾರಿ ಜಂಪ್ ಮಾಡಬೇಕು. ಆಮೇಲೆ ವಿಶ್ರಾಂತಿ, 1 ನಿಮಿಷ ವಿಶ್ರಾಂತಿ ಪಡಿಬೇಕಾಗ್ತದೆ. ಇದು ಆದ ನಂತರ ಕುತ್ತಿಗೆಯನ್ನು 10 ಬಾರಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸೋದು. ಆಮೇಲೆ ಕೈಗಳನ್ನು ಈ ರೀತಿಯಾಗಿ ಒಂದು 10 ಬಾರಿ ಮಾಡೋದು. ಆಮೇಲೆ ಮುಷ್ಟಿಗಳನ್ನು ಮಾಡಿ ಈ ರೀತಿಯಾಗಿ ತಿರುಗಿಸ್ತಾ ಹೋಗೋದು. 10 ಬಾರಿ ಈ ರೀತಿ, 10 ಬಾರಿ ಕ್ಲಾಕ್ ವೈಸ್, 10 ಬಾರಿ ಆ್ಯಂಟಿ ಕ್ಲಾಕ್ ವೈಸ್. ಆಮೇಲೆ ಯಾವುದು ಸೊಂಟನ್ನು ತಿರುಗಿಸೋದು. ಆಮೇಲೆ ಕಾಲುಗಳನ್ನು ತಿರುಗಿಸೋದು. ಈ ರೀತಿಯಾಗಿ ಕಾಲನ್ನು ಜಾಡಿಸೋದು. ಇದು ವಾರ್ಮಿಂಗ್ ಆಯಿತು. ದೇಹ ಉಷ್ಣಾಂಶ ಆಯಿತು. ಯಾಕೆ ಉಷ್ಣತೆ ಆಗಬೇಕು ದೇಹ ಅಂತಂದರೆ ರಕ್ತ ಏನಾಗಿರುತ್ತೆ, ಮಲಗಿ ಜಡತ್ವಕ್ಕೊಳಗಾಗಿರುತ್ತೆ, ಮಂದವಾಗಿ ಹರಿತಾ ಇರುತ್ತೆ. ಅದನ್ನು ಚುರುಕುಗೊಳಿಸ್ಬೇಕಲ್ವ ರಕ್ತವನ್ನು. ಆದ್ದರಿಂದ ಮತ್ತು ವಾರ್ಮಿಂಗ್, ಲೂಸ್ನಿಂಗ್, ಶರೀರ ಬಿಗಿತ್ವ ಆಗಿರುತ್ತೆ, ಅದನ್ನು ಲೂಸ್ ಮಾಡಬೇಕಲ್ವಾ. ಅದು ಯಾವ್ಯಾವ ಆಸನಗಳನ್ನು ಮಾಡಬೇಕಂತ ಈಗಾಗಲೇ ನಾನು ಹೇಳೀನಿ. ಹಿಂದಿನ ವಿಡಿಯೋಗಳನ್ನು ನೋಡ್ತಾ ಹೋಗಿ. ಅದನ್ನೇ ನಾನು ಹೇಳ್ಕೊತ ಕೊಡೋದಿಲ್ಲ ಈಗ. ಆಮೇಲೆ ಮೊದಲೇ ಹಿಡಿದು ಯಾರು ನೋಡಿರಿ ಅವರಿಗೆ ಗೊತ್ತಿರುತ್ತೆ. ಈಗ ಪಶ್ಚಿಮೋತ್ತಾಸನ ಇದನ್ನು ಬಹಳಷ್ಟು ಜನರಿಗೆ ಇಷ್ಟು ಬಗ್ಲಿಕ್ಕೂ ಬರೋದಿಲ್ಲ. ಯಾಕಂತಂದರೆ ಅದಕ್ಕೆ ನಾವು ಕೆಲಸ ಕೊಟ್ಟಿರೋದಿಲ್ಲ, ಪ್ರಾಕ್ಟೀಸ್ ಮಾಡಿರೋದಿಲ್ಲ. ನಮ್ಮ ಶರೀರ ನಮ್ಮ ಮಾತು ಕೇಳೋದಿಲ್ಲ. ನಮ್ಮ ಶರೀರ ನಮ್ಮ ಮಾತು ಕೇಳಬೇಕಾದ್ರೆ ಅದಕ್ಕೆ ನಾವು ವ್ಯಾಯಾಮ ಮಾಡಿಸ್ಬೇಕು, ಅದಕ್ಕೆ ವರ್ಕ್ ಕೊಡಬೇಕು. ಹಾಗಾಗಿ ಶರೀರ ಬೊಜ್ಜು ತುಂಬಿಕೊಳ್ಳೋದಿಲ್ಲ. ಎಲ್ಲಿ ಬೇಕಲ್ಲಿ ಊಬಕಾಯದವರು ಇರ್ತಾರೆ. ಊಬಕಾಯ ಅಂತಂದರೆ ದಪ್ಪ ಹೊಟ್ಟೆ ಬಂದಿರುತ್ತೆ. ಅಯ್ಯೋ ದಪ್ಪ ಹೊಟ್ಟೆ ಬಂತು ಅಂದರೆ, ಬೊಜ್ಜು ಬಂತು ಅಂದರೆ BP, ಶುಗರ್, ನೀವು ಮಧುಮೇಹ ಅಂತ ಅಂತೀರಲ್ಲ, ಅದು ಮಧುಮೇಹ, BP ಎಲ್ಲ ರೋಗಗಳು ಬರ್ತವೆ, ಆಕ್ರಮಣ ಮಾಡ್ತವೆ. ನಡಿಲಿಕ್ಕೆ ಬರೋದಿಲ್ಲ, ಕೂಡ್ಲಿಕ್ಕೆ ಬರೋದಿಲ್ಲ, ತೂಕ ಹೆಚ್ಚಾಗತ್ತೆ, ಮೊಳಕಾಲು ಫೇನ್ ಬರುತ್ತೆ, ಮೊಳಕಾಲು ನೋವು ಬರ್ತವೆ. ಎದ್ರೆ ಕೂಡ್ಲಿಕ್ಕೆ ಆಗೋದಿಲ್ಲ, ಕೂತ್ರೆ ಏಳಿಕ್ಕೆ ಆಗೋದಿಲ್ಲ. ಅಯ್ಯೋ ಜೀವನವೇ ಅನ್ನಿಸುತ್ತೆ. ಹಾಗಾಗಬಾರ್ದಾದ್ರೆ ಈಗಿನಿಂದನೇ ನಾವು ಈ ಯೋಗಾಸನಗಳನ್ನು ಮಾಡ್ತಾ ಹೋದೀವಿ ಅಂದರೆ ಯಾವುದೇ ತೊಂದರೆಗಳು ನಮಗೆ ಬರೋದಿಲ್ಲ. ನೋಡಿ, ಸರಳವಾಗಿರ್ತಕ್ಕಂಥವು. ಈಗ ಕೈ ನಿಮಗೆ ಎಟಕುತ್ತೆ, ಕೆಲವೊಬ್ಬರಿಗೆ ಎಟ್ಕೋದಿಲ್ಲ. ನೀವು ಪ್ರಯತ್ನ ಮಾಡ್ತಾ ಹೋದ್ರಿ ಅಂದರೆ ಕೈ ತಾಗತ್ತೆ. ಸುಮಾರು 2 ವಾರದಿಂದ 3 ವಾರದವರೆಗೆ ಹೀಗೆ ನೀವು ಮಾಡ್ತಾ ಹೋದ್ರಿ ಅಂದರೆ ನಿಮ್ಮ ಕೈ ಸರಳವಾಗಿ ನಿಮ್ಮ ಕಾಲುಗಳಿಗೆ ತಾಕತ್ತೆ. ಆಮೇಲೆ ಕೈಗಳ ಸಹಾಯದಿಂದ ಕಾಲುಗಳನ್ನು ಹಿಡಿದಾಗ ನೀವು ಸ್ಟೆಪ್ ವೈಸ್ ಕೌಂಟ್ ಮಾಡ್ತಾ ಹೋಗಿ. 10 ಟೈಮ್ಸ್, 10 ಸೆಕೆಂಡ್ಸ್. ಓಕೆ, ರೆಡಿ? ನೀವೆಲ್ಲ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಒಳಗೆ ಉಸಿರನ್ನು ಹೊರಗೆ ಹಾಕುತ್ತಾ ಕಾಲನ್ನು ಹಿಡಿಯುವ ಪ್ರಯತ್ನ ಮಾಡಿ. ಬರ್ದಿದ್ರೆ ಪರವಾಗಿಲ್ಲ, ಬರ್ತದೆ, ಪ್ರಯತ್ನ ಮಾಡಿ. 1 2 3 4 5 6 7
8 9 10. ಮತ್ತೆ ಉಸಿರನ್ನು ಒಳಗೆ ಎಳೆದುಕೊಳ್ಳಿ. ಸ್ವಲ್ಪ ಟ್ವಿಸ್ಟ್ ಆಗಿ ಹೀಗೆ, ಯಾಕಂದರೆ ದೇಹ ಬಿಗಿತ್ತುಕೊಂಡಿರುತ್ತೆ, ಬಿಗಿಯಾಗಿರುತ್ತೆ. ಈ ರೀತಿಯಾಗಿ ಟ್ವಿಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಮೂಗನ್ನು ಹಚ್ಚುವ ಪ್ರಯತ್ನ ಮಾಡಿ. ಅತ್ಯಂತ ಲಾಭಕಾರಿಯಾಗಿರ್ತಕ್ಕಂಥದ್ದು ಟ್ವಿಸ್ಟ್ ಆಗುತ್ತೆ, ಶರೀರ ಟ್ವಿಸ್ಟ್ ಆಗುತ್ತೆ. 1 2. ಪಶ್ಚಿಮೋತ್ತಾಸನ ಮಾಡಲಿಕ್ಕೆ ಸರಳವಾಗಿರ್ತಕ್ಕಂತಹದ್ದು ಟ್ವಿಸ್ಟಿಂಗ್ ಮಾಡ್ಕೋಬೇಕು. ಎಸ್, 2ನೇ ಸ್ಟೆಪ್ ಹೋಗೋಣ. ಈಗ ಮತ್ತೊಂದು ಸ್ವಲ್ಪ ಕೆಳಗೆ ಬಾಗೋದು. ಉಸಿರನ್ನು ದೀರ್ಘವಾಗಿ ಎಳೆದುಕೊಳ್ತಾ ಉಸಿರನ್ನು ಬಿಡುತ್ತಾ 1 2 3 4 5 6 7 8 9 10. ಮತ್ತೆ ಒಂದು ಸ್ವಲ್ಪ ಟ್ವಿಸ್ಟ್ ಮಾಡ್ಕೊಳ್ಳಿ. ಕಲಿತಾ ಕಲಿತಾ ಹೋದರೆ ಯಾವುದಾದ್ರೂ ಎಂಥ ಕಠಿಣವಾಗಿರ್ತಕ್ಕಂಥ ಆಸನ ಆದ್ರೂ ನಾವು ಮಾಡಬಹುದು. ಮತ್ತೆ ದೀರ್ಘವಾಗಿ ಉಸಿರು ಎಳ್ಕೊಳ್ಳುತ್ತಾ ಉಸಿರನ್ನು ಬಿಡುತ್ತಾ ಮತ್ತೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೆಂಡ್ ಆಗಿ 1 2 3 4 5 6 7 8 9 10. ಮತ್ತೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಉಸಿರನ್ನು ನಿಧಾನವಾಗಿ ಹೊರಗೆ ಹಾಕುತ್ತಾ 1 2 3 4 5 6 7 8 9 10. ಉಸಿರನ್ನು ದೀರ್ಘವಾಗಿ ಒಳಗೆ ಎಳ್ಕೊಳ್ಳಿ. ಮತ್ತೆ ಉಸಿರನ್ನು ಬಿಡುತ್ತಾ ನಿಧಾನವಾಗಿ 1 2 3 ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮುಂದಕ್ಕೆ ಬಾಗಿ 4 ಹಣೆ ಮೂಗು ಗದ್ದ ಮತ್ತು ನಿಮ್ಮ ಮೊಳಕಾಲಿಗೆ ತಾಗಿಸುವ ಪ್ರಯತ್ನ ಮಾಡಿ. 4 5 6 7 8 9 10. ನೋಡಿ, ಬೆವರು ಬರ್ತಾ ಇದೆ. ಎಷ್ಟು ಬೆವರು ಬರ್ತಾ ಇದೆ. ಬೆವರು ಬರಬೇಕು ಮನುಷ್ಯನಿಗೆ. ಬೆವರು ಹರಿತಾ ಹೋಯಿತು ಅಂದರೆ ಬ್ಲಡ್ ಪ್ಯೂರಿಫಿಕೇಷನ್ ಆಗುತ್ತೆ, ರಕ್ತ ಶುದ್ಧೀಕರಣ ಆಗುತ್ತೆ. ಯಾಕೆ ಇವತ್ತಿನ ದಿವಸ ಸಾಕಷ್ಟು ರೋಗಗಳು ಬರ್ತಾ ಇವೆ ಅಂತಂದರೆ ಆಫೀಸ್ನೊಳಗೆ ಕೂತು 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 ಆಮೇಲೆ AC ಹಚ್ಕೊಂಡು ಕೂತ್ಕೊಂಡ್ರೆ ಬೆವರು ಎಲ್ಲಿ ಬರುತ್ತೆ ರೀ? ಬೆವರು ಎಲ್ಲಿ ಬರುತ್ತೆ? ಫ್ರಿಜ್ನೊಳಗಿರ್ತಕ್ಕಂಥ ನೀರನ್ನು ಕುಡಿದ್ರೆ ದೇಹ ಹೇಗೆ ಆರೋಗ್ಯವಾಗಿ ಉಳಿಯುತ್ತೆ ಹೇಳಿ? ನಿಮಗೆ ಅಷ್ಟು ತಂಪು ನೀರು ಬೇಕಾಗಿತ್ತು ಅಂದರೆ ಹರಿವಿಯೊಳಗೆ ನೀರು ಕುಡೀರಿ, ಮಣ್ಣಿನ ಬಿಂದಿಗೆಯೊಳಗೆ ನೀರು ಕುಡೀರಿ. ಎಷ್ಟು ತಂಪಾಗಿರುತ್ತೆ ನೀರು ಅಲ್ವಾ? ಅದು ಫ್ರಿಜ್ನೊಳಗೆ ನೀರು ಅಷ್ಟು ತಂಪು ಮಾಡಿಕೊಂಡು ಕುಡಿದು ಹಲ್ಲಿನ ನರಗಳಿಗೆ ಪೆಟ್ಟು ಬಿದ್ದು ಬೇಗ ಹಲ್ಲು ಉದುರೋಗುತ್ತೆ ರೀ, ಬೇಗ ಹಲ್ಲು ಉದುರೋಗುತ್ತೆ. ಆಮೇಲೆ ದೇಹದೊಳಗೆ ಆ ನೀರು ಹೋಗಿ ಅನೇಕ ಪ್ರಾಬ್ಲಮ್ಗಳು, ನಮ್ಮ ದೇಹದ ಉಷ್ಣತೆಗೆ ತಕ್ಕಂಗೆ ನಾವು ನೀರುಗಳು ಸ್ವಾಭಾವಿಕವಾಗಿ ನೀರು ಇರ್ತದೆ ಭೂಮಿ ಮೇಲೆ, ಆ ನೀರನ್ನು ನಾವು ಕುಡಿತಾ ಹೋಗ್ಬೇಕ್ರಿ. ಮನೆಯೊಳಗೆ ಬೇಸಿಗೆ ಇದೆ ಅಂಥೇಳಿ ಮ್ಯಾಲ ಫ್ಯಾನ್ ಕಟ್ಟಿರ್ತೀರಿ, ಅದು ಜೋರಾಗಿ ಬೀಸ್ತಿರ್ತದೆ, ಬೆವರು ಹೇಗೆ ಬೀಳ್ತದೆ ರೀ? ಆರೋಗ್ಯ ಬೇಕಂದ್ರೆ ಎಲ್ಲಿ ಆರೋಗ್ಯ ಸಿಗ್ತದೆ ಹೇಳಿ? ಎಲ್ಲ ಐಷಾರಾಮಿ ಜೀವನ ಏನದಲ್ಲ ಇದು ನಮ್ಮನ್ನು ಅಧಪತನಕ್ಕೆ ಕರೆದುಕೊಂಡು ಹೊಂಟಿದೆ. ನಾವು ಕುಳಿತುಕೊಳ್ತಕ್ಕಂಥ ಆಸನಗಳನ್ನು ಒಮ್ಮೆ ಸರಿಯಾಗಿ ನೋಡ್ಕೊಳ್ಳಿ. ಹೇಗೆ ಇವೆ ಅವು ಸರಿಯಾಗಿ ಹೀಗೆ ನೇರವಾಗಿ ಕೊಡೋದಿಲ್ಲ. ಅದು ಹೇಗಿರುತ್ತೆ ಅಂದರೆ ಹೀಗೆ ಡೂಗಾಗಿ ಕೂಡೋದು, ಆಮೇಲೆ ಮೆತ್ತಗಿರುತ್ತೆ. ಹೇಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಹೇಳಿ? ಯಾವಾಗಲೂ ನಾವು ನೇರವಾಗಿ ಕುಳಿತುಕೊಳ್ಳೋದನ್ನು ಕಲಿಬೇಕಾಗ್ತದೆ. ಹೌದು, ನಮ್ಮ ಆರೋಗ್ಯ ನಮ್ಮ ಹಿರಿಯರನ್ನು ನೋಡಿ ನಾವು ಕಲಿಬೇಕು. ಪಾತಂಜಲ ಮಹರ್ಷಿಗಳು ಪ್ರಾಣಿಗಳನ್ನು ನೋಡಿ ಈ ಯೋಗಾಸನಗಳನ್ನು ಕಂಡು ಹಿಡಿದ್ರಿ. ಮಯೂರಾಸನ ನೋಡಿ, ಮಯೂರ ಅಂದರೆ ನವಿಲ್ ಅಲ್ವಾ? ನವಿಲು. ಆ ನವಿಲು ಹೇಗೆ ಕೈ ಮೇಲೆ ನಿಲ್ಲುತ್ತೆ ಹಾಗೆ ಅಲ್ವಾ? ಪತಂಗಾಸನ, ಬಟರ್ಫ್ಲೈ, ಇದು ಪಾತರಗಿತ್ತಿ ನೋಡಿ ಕಲ್ತಿದ್ದಲ್ವೇ? ಮಾರ್ಜಾಲಾಸನ ಅಂದರೆ ಏನು? ಮಾರ್ಜಾಲ ಅಂದರೆ ಏನು ಗೊತ್ತಾ? ಬೆಕ್ಕು. ನನಗೇನು ಇದು ನಾನೇ ಹೇಳ್ತಕ್ಕಂಥದ್ದಲ್ಲ, ಇದು ಪಾತಂಜಲ ಮಹರ್ಷಿಗಳು ನಮಗೆಲ್ಲ ಆರೋಗ್ಯವನ್ನು ದಯಪಾಲಿಸಿರ್ತಕ್ಕಂಥವ್ರು. ನನಗೂ ನಾನೇ ಜ್ಞಾನಿ ಅಂತ ಹೇಳ್ತಾ ಇಲ್ಲ ನಿಮಗೆ. ಆ ಮಹಾನ್ ಪಾತಂಜಲ ಮಹರ್ಷಿಗಳು ಕರುಣಿಸಿರ್ತಕ್ಕಂತಹ ಈ ವಿದ್ಯೆಯನ್ನು ನನಗೊಬ್ಬರು ಗುರುಗಳು ಕಲಿಸಿದ್ರು. ನಾನು ನಿಮ್ಮೆಲ್ಲರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಹೇಗಿರಬೇಕು ಜೀವನ? ಹೇಗಿರಬೇಕು?
ಬೆಳಗ್ಗೆ ಏಳೋದು, ಓಡೋದು, ಕೆಲಸ ಮಾಡೋದು, ಬೆವರು ಸುರಿಸೋದು. ರೈತ ಹೊಲದೊಳಗೆ ದುಡಿತಾನ, ಎಷ್ಟು ಬೆವರು ಸುರಿಸ್ತಾನ, ಎಷ್ಟು ರಕ್ತ ಶುದ್ಧ ಇರ್ತೈತಿ, ಅವನಿಗೆಲ್ಲಿ ಒಬೆಸಿಟಿ ಇರ್ತದೆ ಹೇಳಿ. ರೈತನ ಹೊಟ್ಟೆ ನೋಡಿ, ನೀವು ಯಾವ ಪ್ಯಾಕ್ಗಳು ಬೇಕಾಗಿಲ್ಲ, ಎಲ್ಲ ಜಿಮ್ಮಿಗೆ ಹೋಗ್ತಾರೆ, 6 ಪ್ಯಾಕ್ ಅಂತಾರೆ. ಅಯ್ಯೋ, ಜಿಮ್ 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 ಅಂತೇಳಿ ಜಿಮ್ಮಿಗೆ ಹೋಗಿ 6 ಪ್ಯಾಕ್ ತುಕ್ಕೊಂಡು ಕುಂದಿರ್ತಾರೆ. 1 ತಾಸು 2 ತಾಸು ಟೈಮನ್ನು ಅಲ್ಲಿ ಎಲ್ಲ ಖರ್ಚು ಮಾಡ್ತಾರೆ. ಕೆಲಸ ಏನ್ರಿ ಇವ್ರಿಗೆ? ಜಿಮ್ಗೆ ಹೋಗಿ ಪ್ಯಾಕ್ ತೆಗೆಸ್ಕೊಂಡು ಅದು ಮುಂದೊಂದು ದಿನ ನಮ್ಮ ದೇಹಕ್ಕೆ ಭಾಳಷ್ಟು ಅಪಾಯಕಾರಿಯಾಗಿರ್ತಕ್ಕಂಥದ್ದು ಜಿಮ್ಮು. ಆದರೆ ಯೋಗ ಹಾಗಲ್ಲ. ಯೋಗ ಕ್ರಮಬದ್ಧವಾಗಿರುತ್ತೆ, ನಿಯಮಬದ್ಧವಾಗಿರುತ್ತೆ. ಹಿತಮಿತವಾಗಿ ಉಸಿರಾಟದ ಮುಖಾಂತರವಾಗಿ ನಾವು ಯೋಗಾಭ್ಯಾಸವನ್ನು ಮಾಡ್ತಾ ಇರ್ತೀವಿ. ಇದು ನಮಗೆ ಯಾವುದೇ ದುಷ್ಪರಿಣಾಮ ಬೀರುವುದಿಲ್ಲ. ವ್ಯವಸ್ಥಿತವಾಗಿ ಯೋಗ್ಯ ಗುರುವಿನ ಹತ್ರ ಹೋಗಿ ಯೋಗವನ್ನು ಕಲಿತ್ರಿ ಅಂದರೆ ನಿಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿಯನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಮೂಗನ್ನು ಹಚ್ಚಿ ಈಗ ಉಸಿರನ್ನೊಳಗೆ ಇಳ್ಕೊಳ್ತಾ 1 2 3 4 5 6 7 8 9 10. ಹೀಗೆ 8ರಿಂದ 10 ಬಾರಿ ಪ್ರಾಕ್ಟೀಸ್ ಮಾಡಿ. ಇಲ್ಲಿರ್ತಕ್ಕಂತಹ ಈ ಬೆನ್ನಿನ ಹಿಂದೆ ಇರ್ತಕ್ಕಂತಹ ನರ್ವ್ಸ್ಗಳು, ಅಲ್ಲಿರ್ತಕ್ಕಂಥ ಪಕ್ಕೆಲುಗಳು ಸ್ಟ್ರೆಚ್ ಆ್ಯಂಡ್ ಟ್ವಿಸ್ಟ್ ಆಗೋದ್ರಿಂದ ರಕ್ತ ಸಂಚಾರ ಸರಾಗವಾಗಿ ನಡೆಯುತ್ತೆ. ಮತ್ತು ನಮ್ಮ ತೊಡೆಯಲ್ಲಿ ಸಾಕಷ್ಟು ರಕ್ತ ಸಂಚಾರ ಆಗೋದ್ರಿಂದ ತೊಡೆಯ ಮೂಳೆಗೆ ಅತ್ಯಂತ ಲಾಭಕಾರಿಯಾಗಿರ್ತಕ್ಕಂಥ ಆಸನ ಇದು. ಇದನ್ನು ನೀವು ದಿನನಿತ್ಯ 2 ಬಾರಿ ಸಾಯಂಕಾಲ ಮತ್ತು ಬೆಳಗ್ಗೆ ಮಾಡಿದ್ದೇ ಆದರೆ ಇದರ ಲಾಭ ಸಿಗುತ್ತೆ. ಈಗ ಜಾನು ಶೀರ್ಷಾಸನ ಅಂತ ಬರ್ತದೆ. ಶೀರ್ಷಾಸನ ಬೇರೆ. ಶೀರ್ಷಾಸನ ಅಂದರೆ ತಲೆ ಮೇಲೆ ನಿಲ್ಲೋದು. ಅದನ್ನು ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ. ಈಗ ಜಾನು ಶೀರ್ಷಾಸನ ಅಂದರೆ ನಿಮ್ಮ ಬಲಗಾಲನ್ನು ನಿಧಾನವಾಗಿ ತೆಗೆದುಕೊಳ್ಳುತ್ತಾ ತೊಡೆ ಹತ್ತಿರ ತೆಗೆದುಕೊಂಡು ಬನ್ನಿ. ಈ ಕಾಲು ಸ್ವಲ್ಪ ಕರ್ವ್ ಇರಬೇಕು, ನೇರವಾಗಿ ಎಲ್ ಸೇಪ್ ಇರಬಾರ್ದು. ಇದು ಸ್ವಲ್ಪ ವಿ ಸೇಪ್ ಆಗಿ ಇರಬೇಕು. ಇದು ಜಾನು ಶೀರ್ಷಾಸನ ಮಾಡ್ತಕ್ಕಂಥ ರೀತಿ. ಕಾಲು ನೇರವಾಗಿರಬೇಕು, ಎಲ್ ಸೇಪ್ ಬೇಡ, ಸ್ವಲ್ಪ ವಿ ಸೇಪನ್ನು ಮಾಡ್ಕೊಳ್ಳಿ. ಸೀದಾ ಕೂತ್ಕೊಳ್ಳಿ. ಸ್ವಲ್ಪ ಟ್ವಿಸ್ಟ್ ಆಗಿ ಮೂಗು ಹಚ್ಚುವ ಪ್ರಯತ್ನ ಮಾಡಿ. ಈ ಕಡೆ ಮೂಗು ಹತ್ತೋದಿಲ್ಲ, ಯಾಕಂತಂದರೆ ಪ್ರಯತ್ನ ಮಾಡಿದರೆ ಹತ್ತತ್ತೆ. ಈ ಕಡೆ ಕಾಲು ಅಡ್ಡಾಗಿರೋದ್ರಿಂದ ಹತ್ತು ಸ್ವಲ್ಪ ಕಠಿಣ. ಸ್ವಲ್ಪ ಟ್ವಿಸ್ಟ್ ಆಗಿ ಈಗ ಉಸಿರನ್ನು ಹೊರಗೆ ಹಾಕುತ್ತಾ 10 ಬಾರಿ ನಾವೀಗ ಪ್ರಾಕ್ಟೀಸ್ ಮಾಡೋಣ. ನೋಡಿ, ನನ್ನ ಜೊತೆಗೆ ನೀವು ಕೂಡ ಸೇರಿ. ನೋಡಿ, ಗದ್ದ, ಎದೆ, ಗದ್ದ, ಹೊಟ್ಟೆ, ಎದೆ, ಗದ್ದ, ಕಾಲಿಗೆ ಹತ್ತಬೇಕು. ಹೀಗೆ ಸ್ಟೇ ಆದರೆ ಬಹಳಷ್ಟು ಯೋಗ್ಯವಾಗಿರ್ತಕ್ಕಂಥದ್ದು. ಮೊದಲಿಗೆ ಮಾಡೋರು ಸ್ಟೇ ಆಗಬೇಕು. 1 2 3 4 5 6 7 8 9 10 ಹೀಗೆ ಮಾಡ್ತಾ ಹೋಗಿ. ಈ ರೀತಿ ಮಾಡುವಾಗ ಇಲ್ಲಿರ್ತಕ್ಕಂಥ ನರ್ವ್ಸ್ಗಳೆಲ್ಲ ಬಿಗಿತ್ತಕ್ಕೊಳಗಾಗುತ್ತೆ. ಇಲ್ಲಿರ್ತಕ್ಕಂಥ ನರನಾಡಿಗಳೆಲ್ಲ ಬಿಗಿತ್ತಕ್ಕೊಳಗಾಗಿ ಅಲ್ಲಿರ್ತಕ್ಕಂತಹ ರಕ್ತ ವೇಗವಾಗಿ ಸರಾಗವಾಗಿ ಹರಿಯುತ್ತೆ. ರಕ್ತ ಸಂಚಾರ ಸುಲಭವಾಗಿ ಆಗುವುದರಿಂದ ಬೇಕಾಗಿರ್ತಕ್ಕಂಥ ರಕ್ತದ ಪ್ರಮಾಣ ನಮ್ಮ ಎಲ್ಲ ಅಂಗಾಂಶಗಳಿಗೆ ದೊರೆಯೋದರಿಂದ ಸದೃಢವಾಗಿರ್ತಕ್ಕಂತಹ ಅಂಗಾಂಶಗಳನ್ನು ನಾವು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ರೋಗ ಮುಕ್ತ, ಯೋಗಯುಕ್ತ, ಆರೋಗ್ಯವಂತ ಶ್ರೇಷ್ಠ ಮಕ್ಕಳು ಆಗಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಈ ಜಾನು ಶೀರ್ಷಾಸನದಲ್ಲಿ ಸೆಕೆಂಡ್ ಸ್ಟೆಪ್ಪು, ನಿಧಾನವಾಗಿ ಕಾಲುಗಳನ್ನು ಒಂದೇ ಕಾಲ ಏನು ಮರ್ಚಿರ್ತೀರ ಅದೇ ಕಾಲನ್ನು ಹಿಂದ್ಗಡೆಗೆ ತನ್ನಿ. ಈ ರೀತಿಯಾಗಿ ಹಿಂದ್ಗಡೆಗೆ ಕಾಲನ್ನು ತರಬೇಕು. ಇದು ಕೂಡ ವಿ ಶೇಪ್ನೊಳಗಿರಬೇಕು. ಇದನ್ನು ಕೂಡ 10 ಬಾರಿ ನಾವು ಮಾಡ್ತಾ ಹೋಗೋಣ. ಇಲ್ಲಿ ಏನಾಗುತ್ತೆ, ಸ್ಟ್ರೆಚ್ ಆ್ಯಂಡ್ ಟ್ವಿಸ್ಟ್, ಕರ್ವ್ ಆಗುತ್ತೆ. ಇಲ್ಲೆಲ್ಲ ಇರ್ತಕ್ಕಂಥ ನರಗಳು ಮೂತ್ರಕೋಶಕ್ಕೆ ಮತ್ತು ಗರ್ಭಕೋಶಕ್ಕೆ ಅತ್ಯಂತ ಲಾಭಕಾರಿಯಾಗಿರ್ತಕ್ಕಂಥ ಆಸನ. 1 2 ಉಸಿರನ್ನು ದೀರ್ಘವಾಗಿ ತೆಗೆದುಕೊಳ್ಳಿ, ಉಸಿರನ್ನು ಹೊರಗೆ ಹಾಕಿ.
ಉಸಿರನ್ನು ದೀರ್ಘವಾಗಿ ತೆಗೆದುಕೊಳ್ಳಿ, ಉಸಿರನ್ನು ಹೊರಹಾಕಿ. ಮೊದಲಿಗೆ ಎಷ್ಟಿಷ್ಟೇ ಬರ್ತದೆ. ಕೆಲವೊಬ್ಬರಿಗೆ 1 ವಾರ ಪರ್ಯಂತರವಾಗಿ ಮಾಡಿದ್ರಿ ಸಾಕಷ್ಟು ಲಾಭ. ನೋಡಿ ಬೆವರು ಹೇಗೆ ಬರ್ತಾ ಇದೆ, ಬೆವರು ಹರಿತಾ ಇದೆ, ಎಷ್ಟು ತಂಪಾದ ಗಾಳಿ ಬೀಸ್ತಾ ಇದೆ. ಈಗ ಈ ಗಾಳಿಯಲ್ಲಿಯೂ ಕೂಡ ಸಾಕಷ್ಟು ಬೆವರು ದೇಹದಲ್ಲಿ ಬರ್ತಾ ಇದೆ. 4, 5, 6, 7, 8, 9, 10. ವೆರಿ ಗುಡ್, ವೆರಿ ಗುಡ್. ಮತ್ತು ಕಾಲನ್ನು ತೆಗೆದುಕೊಂಡು ಈ ರೀತಿಯಾಗಿ ಇಡಿ. ಈಗ ಈ ಕಾಲನ್ನು ಮಡಚಿ ಈ ಕಾಲನ್ನು ನೇರವಾಗಿರಿಸಿ, ಮತ್ತು ಯಾವುದು ಜಾನು ಶೀರ್ಷಾಸನ ಫಸ್ಟ್ ಸ್ಟೆಪ್ 10 ಬಾರಿ. 1, 2, 3, 4, 5, 6, 7, 8, 9, 10. ವೆರಿ ಗುಡ್. ಈ ರೀತಿಯಾಗಿ ಮಾಡ್ತಾ ಹೋದೀವಿ ಅಂದರೆ ನಮ್ಮ ದೇಹದ ಅಂಗಾಂಶಗಳಿಗೆ ಯಾವುದೇ ರೀತಿಯ ಅಪಾಯಗಳು ಬರೋದೇ ಇಲ್ಲ. ಈಗ ನಾವು ಭೂಮಾಸನವನ್ನು ಮಾಡೋಣ. ಸ್ವಲ್ಪ ಕಾಲು ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಅಗಲಿಸಿ ಕಾಲನ್ನು. ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು ಇದು. ಮೂತ್ರಕೋಶಕ್ಕೆ ಮತ್ತು ಗರ್ಭಕೋಶಕ್ಕೆ ಮತ್ತು ಬೆನ್ನು ಮೂಳೆಗೆ ಮತ್ತು ತೊಡೆಯ ಮೂಳೆಗಳಿಗೆ, ತೊಡೆಯ ಭಾಗಕ್ಕೆ ವೆರಿಕೋಸ್ ವೇನ್ ಸಮಸ್ಯೆ ಇದ್ದವರಿಗೂ ಕೂಡ ಲಾಭಕಾರಿಯಾಗಿರ್ತಕ್ಕಂಥದ್ದು. ಇದು ವೆರಿಕೋಸ್ ವೇನು ಅಂತಂದರೆ ನರಗಳು ಉಬ್ತವೆ. ಯಾಕೆ ಹಾಗೆ? ಮಂದಗತಿ ರಕ್ತ ಹರಿತಾ ಏನಾಗುತ್ತೆ ಅಂತಂದರೆ ಅಲ್ಲಿ ನರ್ವ್ಸ್ ಸಿಸ್ಟಮ್ಗೆ ಕೋಟಿಂಗ್ಗೆ ಅದು ಗಟ್ಟಿಯಾಗಿ ತಟ್ಕೊಳ್ಳುತ್ತೆ. ಅಲ್ಲಿ ರಕ್ತ ಸಂಚಾರ ಹರಿಯುವಾಗ ಅಲ್ಲಿ ಏನಾಗುತ್ತೆ ಅಂತಂದರೆ ಸ್ವಲ್ಪ ಕಷ್ಟ ಆಗತ್ತೆ. ಅವಾಗ ನರ್ವ್ಸ್ ಎಲ್ಲ ಏನಾಗ್ತವೆ, ಉಬ್ಬಿರ್ತವೆ, ಗಂಟು ಆದಂಗೆ ಕಾಣಿಸ್ತವೆ. ಆ ಸಿಸ್ಟಮ್ ಯಾಕಾಗತ್ತೆ ಅಂತಂದರೆ ಶ್ರಮರಹಿತ ಜೀವನ, ಕೆಲಸ ಇರಲಾರ್ದೆ ಕೂಡೋದು, ಸೋಮಾರಿತನ. ಇದು ಆಗಬಾರ್ದ್ರಿ. ಕಡಿಗೆ ವಾಕಿಂಗ್ ಮಾಡಬೇಕು, ಸಾಯಂಕಾಲ 1 ತಾಸು ನಡಿಬೇಕು, ಸ್ವಲ್ಪ ಬೆಳಗ್ಗೆ ಜಾಗ್ ಮಾಡಬೇಕು, ಓಡಬೇಕು. ಅಷ್ಟೇ ಅದರಿಂದ ಲಾಭ ಇಲ್ಲ. ಯೋಗಾಸನ ಮಾಡಲೇಬೇಕು. ಯಾಕಂದರೆ ಕೈಗಳಿಗೆ ಕಾಲುಗಳಿಗೆ ಅಷ್ಟೇ ನಡೆಯೋದ್ರಿಂದ ವ್ಯಾಯಾಮ ಆಗತ್ತೆ. ಆಗೋದಿಲ್ಲ ಅಂತಲ್ಲ, ಸ್ವಲ್ಪ ಗ್ಲೂಕೋಸ್ ಬರ್ನ್ ಆಗ್ಬೋದು. ಆದರೆ ಇಲ್ಲಿ ಯೋಗಾಸನ ಮಾಡೋದ್ರಿಂದ ನಿರ್ದಿಷ್ಟವಾದ ಅಂಗಾಂಶಗಳಿಗೆ ವ್ಯಾಯಾಮ ಸಿಗುತ್ತಲ್ವಾ, ಅದಕ್ಕೆ ಯೋಗಾಭ್ಯಾಸ ಮಾಡಲೇಬೇಕಾಗ್ತದೆ. ಪ್ರಧಾನಮಂತ್ರಿಗಳು ಶ್ರೇಷ್ಠವಾದ ವ್ಯಕ್ತಿಗಳು. ಯಾಕಂತಂದರೆ ಅವರು ಆ ಯೋಗಾಭ್ಯಾಸಕ್ಕೆ ಬಹಳಷ್ಟು ಆಸಕ್ತಿಯನ್ನು ಹೊಂದಿದವರು ಮತ್ತು ಅದರಲ್ಲಿರ್ತಕ್ಕಂಥ ಲಾಭಾಂಶವನ್ನು ಗುರುತಿಸಿರುವಂಥವರು ಕೂಡ. ಅವರನ್ನು ಈ ಸಂದರ್ಭದಲ್ಲಿ ನೆನೆಸಿದೆ. ಯಾಕಂತಂದರೆ ಅವರು ಕೂಡ ಭಾಳ ಸುಂದರವಾದ ಯೋಗಾಭ್ಯಾಸಗಳನ್ನು ಮಾಡ್ತಾ ಇರ್ತಾರೆ. ಎಸ್, ನಾವೀಗ ನಮ್ಮ ಎದೆ, ಮೂಗು, ಹಣೆಯನ್ನು ನಮ್ಮ ಮೊಳಕಾಲಿಗೆ ತಾಕಿಸುವಂಥ ಪ್ರಯತ್ನವನ್ನು ಮಾಡುವುದು. ಬರೋದಿಲ್ಲ ಅಂತ ಬಿಟ್ಟರೆ ಬರೋದೇ ಇಲ್ಲ. ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಹೆಣ್ಮಕ್ಳೇ ಇರ್ಬೋದು, ಗಂಡು ಮಕ್ಕಳೇ ಇರ್ಬೋದು, ಸಣ್ಣ ಮಕ್ಕಳೇ ಇರ್ಬೋದು. ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಬರ್ತದೆ. ಮೊದಲು ಮಾಡುವಾಗ ಇಷ್ಟೇ ಆಗುತ್ತೆ. ಕೆಲವೊಬ್ರಿಗೆ ಬರೋದೇ ಇಲ್ಲ. ಯಾಕಂದರೆ ಹೊಟ್ಟೆ ಈ ನಮೂನಿ ಹಟ್ಟಿ ಹೋಗಿ ಕೆಬ್ಬನ ಬುಟ್ಟಿಯಾಗಿರುತ್ತೆ. ಹೊಟ್ಟೆಯನ್ನು ಸುಲಭವಾಗಿ ಕರಗಿಸ್ತಕ್ಕಂಥ ಆಸನಗಳು ಮುಂದಿನ ದಿವಸ ನಾನು ಹೇಳ್ತೀನಿ. ಬಹಳ ಸರಳವಾಗಿ ನಿಮ್ಮ ಹೊಟ್ಟೆಯ ಬೊಜ್ಜನ್ನು, ಬೆಲ್ಲಿ ಫ್ಯಾಟನ್ನು ಕರಗಿಸಬಹುದು. ಅನೇಕ ಆಸನಗಳು ಬರ್ತವೆ. ಮುಂದಿನ ದಿವಸದಲ್ಲಿ ನಾನು ಹೇಳ್ತೀನಿ. ಕೇವಲ 3 ತಿಂಗಳಿನಿಂದ 6 ತಿಂಗಳ ಒಳಗಾಗಿ ನಿಮ್ಮ ಹೊಟ್ಟೆಯು 10 kg ನೀರಿನ ಹಾಗೆ ಕರಗಿ ಹೋಗಬೇಕು. ಅಷ್ಟು ಸರಳವಾಗಿರ್ತಕ್ಕಂಥ ಆಸನಗಳನ್ನು ಹೇಳ್ತೀನಿ. ಪಾಲಕರನ್ನು ಗಮನಿಸ್ತಾನೂ ನಾ ಯೋಗಾಭ್ಯಾಸ ಹೇಳ್ತಾ ಇದ್ದೀನಿ. ಮಕ್ಕಳ ಜೊತೆಗೆ ಪಾಲಕರು ಕೂಡ ಭಾಗವಹಿಸಿರಿ ಅನ್ನುವಂಥ ಉದ್ದೇಶದಿಂದ ಈಗಿನಿಂದನೂ ಮಕ್ಕಳಿಗೆ ಕಲಿಸ್ತಾ ಹೋದ್ರಿ ಅಂದ್ರೆ ಅವರು ಸದೃಢ ಆಗ್ತಾರಂತ ಈಗಾಗಲೇ ಹೇಳಿದ್ದಾಗ. ಎಸ್, ಹೇಗೆ ಮಾಡೋದು? ಉಸಿರನ್ನು ದೀರ್ಘವಾಗಿ ತಗೊಂಡು ಮುಂದೆ ಬಾಗುವಾಗ ಉಸಿರನ್ನು ಹೊರಗೆ ಹಾಕಬೇಕು. 1, 2, 3, 4,
ಯಾವುದಾದ್ರೂ ಒಂದು ಕಡೆಯಿಂದ ಕೌಂಟ್ ಮಾಡಿ. ವೆರಿ ಗುಡ್. ನೋಡಿ ಬೆವರ್ತಾ ಇದ್ದೀರಾ, ಎಷ್ಟು ಬೆವರು ಬರ್ತಾ ಇದೆ ಅಂತ ಹೇಳಿ. ಹಾಗೆ ಬೆವರು ಬೇಕು ನಾವು ಅಲ್ವಾ. ಈಗ ನಮ್ಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕಾಲ ಅಗಲಿಸಿ ಭೂಮಾಸನವನ್ನು ಮಾಡೋದು. ಭೂಮಾಸನ ಮಾಡೋದ್ರಿಂದನೂ ಕೂಡ ಸಾಕಷ್ಟು ವ್ಯಾಯಾಮ ನಮ್ಮ ಶರೀರಕ್ಕೆ ಸಿಗ್ತದೆ. ಸಾಧ್ಯ ಆದರೆ ನಿಮ್ಮ ಕೈಗಳು ನೆಲಕ್ತಿದ್ರೆ ಈ ರೀತಿಯಾಗಿ ಹಿಡೀರಿ, ನೆಲಕ್ಕದೇ ಇದ್ರೆ ಕಾಲುಗಳನ್ನು ಹಿಡ್ಕೊಂಡು ಮುಂದ್ಗಡೆಗೆ ಬಾಗಿ ಹಣೆಯನ್ನು ನೆಲಕ್ಕೆ ಹಚ್ಚುವ ಪ್ರಯತ್ನವನ್ನು ಮಾಡಿ. ಉಸಿರನ್ನು ಬಿಡ್ತಾ ನೆಲಕ್ಕೆ ಹಚ್ಚಬೇಕು, ಆಮೇಲೆ ಉಸಿರನ್ನು ತೆಗೆದುಕೊಳ್ತಾ ವಾಪಸ್ ಬರಬೇಕು. ಈ ರೀತಿಯಾಗಿ 10 ಟೈಮ್ಸ್ ಮಾಡಬೇಕು. ರೆಡಿನಾ? ಎಷ್ಟು ಸಾಧ್ಯ ಆಗ್ತದೆ ಅಷ್ಟು. ಕೆಲವೊಬ್ರಿಗೆ ಇಷ್ಟೇ ಆಗ್ತದೆ ಅಷ್ಟೇ ಬಾಗಿ, ಕೆಲವೊಬ್ರಿಗೆ ಇಷ್ಟೇ ಆಗ್ತದೆ ಅಷ್ಟೇ ಬಾಗಿ. ಯಾರ ಕಡೆಯಿಂದನೂ ಒತ್ತಿಸ್ಕೋಬೇಡಿ. ನಿಮ್ಮಷ್ಟಕ್ಕೆ ನೀವೇ ಪ್ರಯತ್ನ ಮಾಡಿ. ಪತಂಜಲ ಮಹರ್ಷಿಗಳು ಅದನ್ನೇ ಹೇಳ್ತಾರೆ. ಅವರಷ್ಟಕ್ಕೆ ಅವರೇ ಪ್ರಯತ್ನ ಮಾಡಿದ್ರಂದರೆ ಒಂದಿಲ್ಲ ಒಂದಿನ ಅಂದರೆ 1-2 ವಾರ ಅಥವಾ 3 ವಾರ ಬಿಟ್ಟು ಬಿಡದೆ ಪ್ರಯತ್ನ ಮಾಡಿದ್ದೇ ಆದರೆ ಸರಾಗವಾಗಿ ಮೂಗು ನೆಲಕ್ಕಾಗತ್ತೆ ಅಲ್ವಾ. ಹಾಗೆ ಎಸ್ ಮಾಡ್ತಾ ಬನ್ನಿ. ಒಂದು ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ, ಉಸಿರನ್ನು ಹೊರಗಾಕಿ. 2 3 ಶಬಾಷ್, ವೆರಿ ಗುಡ್. ಭಾಳ ಚೆನ್ನಾಗಿ ಮಾಡಿದ್ರಿ ಅಂತ ಅಂದ್ಕೊಂಡಿನಪ್ಪ. ಎಸ್, ಈಗ ಈ ರೀತಿಯಾಗಿ ಮೂಗನ್ನು ನೆಲಕಚ್ಚಿ ಸ್ಟೇ ಮಾಡೋದು ಸ್ವಲ್ಪ. 1 2 3 4 5 ಹೀಗೆ. ಎಸ್, ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ರಿ ಅಂದರೆ ಬಹಳ ಕಡಿಮೆ ಸಮಯದಲ್ಲಿಯೇ ಹೆಚ್ಚು ಲಾಭ ಸಿಗ್ತಕ್ಕಂಥದ್ದು ಆತ್ಮೀಯರೇ. ಕಾಲುಗಳನ್ನು ನೇರವಾಗಿ ತೆಗೆದುಕೊಂಡು ಬನ್ನಿ. ಸ್ವಲ್ಪ ಶೋಲ್ಡರ್ ಟ್ವಿಸ್ಟ್ ಮಾಡಿ ರಿಲ್ಯಾಕ್ಸ್ ಆಗಿ ಕಾಲುಗಳನ್ನು ಈ ರೀತಿಯಾಗಿ ಟ್ವಿಸ್ಟ್ ಮಾಡ್ಕೊಳ್ಳಿ. ಎಸ್, ಮಧ್ಯದಲ್ಲಿ ಸ್ವಲ್ಪ ನೀರು ಕುಡಿಬೇಕು ಅಂತ ಹೇಳಿದೆ ನಾನು. ನೀರನ್ನು ತಾಮ್ರದ ಪಾತ್ರೆಯಿಂದನೇ ಬಳಸಬೇಕು. ತಾಮ್ರದ ಪಾತ್ರೆಯಿಂದ ನೀರನ್ನು ಸ್ಟೀಲಿನ ಪಾತ್ರೆಗೆ ಹಾಕಬೇಕು. ಸ್ಟೀಲಿನ ಬಾಟ್ಲಿ ಒಳಗಡೆ ಹಾಕೋರಿ, ಸ್ಟೀಲಿನ ಚರ್ಗಿ ಒಳಗಡೆ ಹಾಕೋರಿ. ಆದರೆ ತಾಮ್ರದ ಪಾತ್ರೆಯಿಂದ ನೀರನ್ನೇ ತಗೋಬೇಕು. ಯಾಕಂದರೆ ತಾಮ್ರದ ಪಾತ್ರೆಯಲ್ಲಿರ್ತಕ್ಕಂಥ ನೀರು ಪವಿತ್ರವಾದ ನೀರು ಅಷ್ಟು, ಮತ್ತು ನಮ್ಮ ಬ್ಲಡ್ ಸರ್ಕ್ಯುಲೇಷನ್ಗೆ, ಬ್ಲಡ್ ಪ್ಯೂರಿಫಿಕೇಷನ್ಗೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. We use copper pot. ಅದು ಬ್ಲಡ್ ಪ್ಯೂರಿಫಿಕೇಷನ್ ಆಗುತ್ತೆ. ಅಲ್ಲಿರ್ತಕ್ಕಂಥ ಸ್ವಚ್ಛವಾದ ನೀರನ್ನು ನಾವು ಕುಡಿಬೋದು. ನೀವು ಫ್ರಿಜ್ನೊಳಗಿರ್ತಕ್ಕಂಥ ನೀರನ್ನು ಕುಡಿಲೇಬೇಡಿ ಅಂತ ಈಗಾಗಲೇ ನಾನು ಹೇಳೀನಿ. ಪ್ಲಾಸ್ಟಿಕ್ ಬಾಟಲ್ಸ್ಗಳನ್ನು ಯೂಸ್ ಮಾಡಬೇಡಿ. ಪ್ಲಾಸ್ಟಿಕ್ ಬಾಟಲಲ್ಲಿರ್ತಕ್ಕಂಥ ನೀರು ಶೇಖರಣೆ ಮಾಡಿಟ್ಟಿವಿ ಅಂದರೆ ಅದರಲ್ಲಿರ್ತಕ್ಕಂಥ ಕೆಮಿಕಲ್ಲು ನೀರಿನೊಳಗೆ ಮಿಕ್ಸ್ ಆಗಿ ನಮಗೆ ಅನೇಕ ರೀತಿಯ ರೋಗಗಳು ಬರಲಿಕ್ಕೆ ಸಾಧ್ಯ ಇದೆ. ಸಾಧ್ಯವಾದರೆ ನೀವು ಮಣ್ಣಿನ ಮಡಿಕೆಯನ್ನು ಬಳಸಬಹುದು, ಭಾಳ ಒಳ್ಳೆಯದು. ಮಣ್ಣಿನ ಮಡಿಕೆಯೊಳಗೆ ನೀರನ್ನು ಕುಡಿಯೋದು, ಮಣ್ಣಿನ ಮಡಿಕೆಯೊಳಗೆ ಅಡುಗೆ ಮಾಡ್ಕೊಂಡು ತಿನ್ನೋದು ಅಲ್ವಾ. ಒಲೆ ಮೇಲೆ ಇಟ್ಕೊಂಡು ಅನ್ನ ಬೇಯಿಸ್ಕೊಂಡು, ಮಣ್ಣಿನ ಮಡಿಕೆಯೊಳಗೆ ಅನ್ನ ಬೇಯಿಸ್ಕೊಂಡು ತಿಂದರೆ ಎಷ್ಟು ಹಿತವಾಗಿರುತ್ತೆ ರೀ. ಈಗಿನ ಪಾಲಿಸ್ಡ್ ರೈಸ್ ಎಲ್ಲ ನಾನು ಹೇಳ್ತಾ ಇರೋದು. ಪಾಲಿಸ್ ಮಾಡಲಾರ್ದಂತಹ ಆ ಅನ್ನನ ನಾವು ತಿಂದೀವಿ ಅಂದ್ರೆ ಅದರೊಳಗೆ ಏನಿರುತ್ತೆ, ನಾರಿನ ಅಂಶ ಇರೋದ್ರಿಂದ ಪಚನ ಕ್ರಿಯೆಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಅನ್ನ ಅಂಥದ್ದೊಂದು ಅಕ್ಕಿ ತಂದು ತಿಂತಕ್ಕಂಥದ್ದನ್ನು ಮಾಡಬೇಕು. ಸಿಕ್ಕಾಪಟ್ಟಿ ರೈಸ್ ಒಂದಿಷ್ಟೆಲ್ಲ ರೈಸ್ ನೀಡ್ಕೊಂಡು, ಸಿಕ್ಕಾಪಟ್ಟಿ ಖಾರ ಹಾಕ್ಕೊಂಡು, ಸಿಕ್ಕಂಗೆ ಉಪ್ಪು ಹಾಕ್ಕೊಂಡು, ಸಿಕ್ಕಂಗೆಲ್ಲ ಹಾಕಿ ತಿಂದರೆ ಮೂತ್ರಕೋಶದ ಗತಿ ಏನ್ರಿ, ನಮ್ಮ ಡೈಜೆಷನ್ ಸಿಸ್ಟಮ್ ಗತಿ ಏನು?
ಭಾಳಷ್ಟು ಶರೀರಕ್ಕೆ ನೋವಾಗ್ತಕ್ಕಂಥದ್ದು. ಸ್ವಲ್ಪ ವಿಚಾರ ಮಾಡಬೇಕು, ಹಿತಮಿತವಾಗಿ ಬಳಸಬೇಕು, ಶರೀರಕ್ಕೆ ತಕ್ಕಂಗೆ ಬಳಸಬೇಕು. ಮಕ್ಕಳನ್ನ ರೊಕ್ಕ ಕೊಟ್ಟು ಬಿಟ್ಟು ಬಿಡ್ತೀರಿ ನೀವು, ಅವ್ರು ಎಲ್ಲಿ ಹೋಗಿ ತಿಂತಾರ ಅನ್ನೋದು ಗೊತ್ತಾ ನಿಮಗೆ? ಏನು ತಿಂತಾರ ಅನ್ನೋದು ಗೊತ್ತಾ? ಗಟಾರ್ ಹರಿತಕ್ಕಂಥ ಸ್ಥಳದೊಳಗೆ 4 ಗಾಡಿ ಇಟ್ಕೊಂಡು ಕೂತಿರ್ತಾರೆ, ಅಲ್ಲೇ ಹಂದಿ ತಿರುಗಾಡ್ತಿರ್ತಾವು, ಅಲ್ಲೇ ನೊಣ ಹರಿದಾಡ್ತಿರ್ತಾವು. ಅದೇ ಹೊಲಸು ಎಣ್ಣೆ ಒಳಗೆ ಹಾಕಿ ಕರೆದು ಕೊಡ್ತಿರ್ತಾರೆ. ಕೈ ಸ್ವಚ್ಛದಾವ ಇಲ್ಲೋ ಗೊತ್ತಿಲ್ಲ. ಅಲ್ಲಿ ಯಾವುದೋ ಒಂದು ಒಂದು ಎಗ್ಗನ್ನು ಹಾಕಿರ್ತಾರೆ, ಅದನ್ನೆಲ್ಲ ಕಲಿಸ್ತಾರೆ ಅಲ್ವಾ? ಅಲ್ಲಿ ಹೊರಗಡೆಗೆ ಗಟಾರಿನೊಳಗೆ ಇರ್ತಕ್ಕಂತಹ ಪ್ರದೇಶದೊಳಗೆ ಹೋಗಿ ತಿಂದರೆ ನಾವು ಮನುಷ್ಯರು ಹೇಗೆ? ಚಲೋ ಒಳ್ಳೆ ಸ್ವಚ್ಛವಾದ ವಾತಾವರಣ ಬೇಕೋ ಬೇಡ ಅಲ್ವಾ? ಪಾನಿಪುರಿ ಅಂತೆ, ಏನಿದೆ ಅದರೊಳಗೆ? ಯಾವ ವಿಟಮಿನ್ ಅದ್ರಿ? ಕೊಡ್ತಾನ ತಿಂತಾರ. ಎಣ್ಣೆ ಒಳಗೆ ಕರೆದಿದ್ದದು ಅದು ಎಣ್ಣೆ ಆದರೂ ಸ್ವಚ್ಛ ಚಲೋ ಎಣ್ಣೆ ಇದೆಯಾ? ಕೊಬ್ಬರಿ ಎಣ್ಣೆ, ಗಾಣದಲ್ಲಿ ತೆಗೆದಿರ್ತಕ್ಕಂಥ ಕೊಬ್ಬರಿ ಎಣ್ಣೆಯನ್ನು ನಾವು ಅಡುಗೆಗೆ ಬಳಸೋದೇ ಆದರೆ ನಮಗೆ ಯಾವುದೇ ಕೊಬ್ಬು ಬರೋದಿಲ್ಲ ದೇಹಕ್ಕೆ. ಇವೆಲ್ಲ ಮಾರ್ಕೆಟ್ನೊಳಗೆ ಅಡ್ವರ್ಟೈಸ್ ಕೊಡ್ತಾರಲ್ಲ, ಈ ಎಣ್ಣೆ ಒಳ್ಳೆ ಎಣ್ಣೆ, ಪ್ಯೂರ್ ಎಣ್ಣೆ ಅಂತೇಳಿ. ಅದರೊಳಗೆ ಏನಿರ್ತದೆ ರೀ? ಅದರೊಳಗೆ ಎಲ್ಲ ಕೆಮಿಕಲ್ಲೇ ಮಿಕ್ಸ್ ಇರ್ತದೆ. ಪ್ಲಾಸ್ಟಿಕ್ ಕಾಗದೊಳಗೆ ಹಾಕಿಟ್ಟಿರ್ತಾರೆ ಎಣ್ಣೆಯನ್ನು, ಅದರಿಂದ ನಾವು ಆಹಾರವನ್ನು ಮಾಡ್ಕೊಂಡು ತಿಂತೀವಲ್ಲ. ಹೇಗೆ ವಿಚಾರ ಮಾಡೋದಿಲ್ಲ ಜನ ಇದನ್ನು? ಹುಡುಕ್ರಿ ಒಳ್ಳೆ ಎಣ್ಣೆ, ಗಾಣದಲ್ಲಿ ತಯಾರು ಮಾಡ್ತಕ್ಕಂಥ ಎಣ್ಣೆಯನ್ನು ಬಳಸ್ರಿ. ಎಜುಕೇಟೆಡ್ ಆಗಿ ನಾವೇ ತಪ್ಪು ಮಾಡ್ತಾ ಇದ್ದೀವಿ ಅಂದರೆ ಹೇಗೆ? ಏನು ತಿನ್ನಬೇಕು ಮಕ್ಕಳಿಗೆ ಕಲಿಸ್ಬೇಕು, ಹೇಗೆ ದೊಡ್ಡವ್ರ ಜೊತೆಗೆ ಮಾತಾಡಬೇಕು ಅನ್ನೋದು ಕಲಿಸ್ಬೇಕು ಮಕ್ಕಳಿಗೆ. ಮನೆಯೊಳಗೆ ದೊಡ್ಡವ್ರು ಬಂದಾಗ ಸೀಟ್ ಮೇಲಿಂದ ಕೆಳಗೆ ಕೂಡಬೇಕು, ದೊಡ್ಡವ್ರನ್ನ ಮ್ಯಾಗ ಕೂಡಿಸ್ಬೇಕು ಅನ್ನುವಂತಹ ಒಂದು ಸಂಸ್ಕಾರ ಬೇಕಲ್ಲ ಮಕ್ಕಳಿಗೆ. ಹಾಗೆ ರಿಮೋಟ್ ಹಿಡ್ಕೊಂಡು ಕೂಡೋದು, ಮೊಬೈಲ್ ಹಿಡ್ಕೊಂಡು ಕೂಡೋದು, ಬಂದವ್ರಿಗೆ ಒಂದು ಚರಿಗೆ ನೀರು ಕುಡಬೇಕು ಮನೆಯೊಳಗೆ ಅತಿಥಿಗಳು ಬಂದಾಗ ಅನ್ನುವಂಥ ಸಾಮಾನ್ಯ ಜ್ಞಾನವನ್ನು ಮಕ್ಕಳಿಗೆ ಕಲಿಸ್ಲಿಲ್ಲ ಅಂದರೆ ಒಂದು ದಿನ ನಾವು ಮಾಡಿದ್ದುಣ್ಣೋ ಮಾರಾಯ ಪರಿತಪ್ಪಿಸಬೇಕಾಗ್ತದೆ. ನಾನು ಅದನ್ನು ಭಾಳ ಡೀಟೇಲಾಗಿ ಹೇಳೋದಿಲ್ಲ, ತಿಳ್ಕೊತೀನಿ. ಎಸ್, ಮಕ್ಕಳಿಗೆ ನೀವು ಎಲ್ಲರೂ ಕೂಡ ಕಲಿಸ್ತಾ ಹೋಗೋಣ. ಕಾಳಜಿ, ಸಮಾಜದ ಕಾಳಜಿಯನ್ನು ಮಾಡೋಣ ಅಂತ ಹೇಳ್ತಾ ಈಗ ನಾವು ಬಟರ್ಫ್ಲೈ ಆಸನವನ್ನು ಮಾಡೋಣ. ಬಟರ್ಫ್ಲೈ ಆಸನವನ್ನು ಹೇಗೆ ಮಾಡಬೇಕು ಅಂತ ಹೇಳಿ ನಿನ್ನೆ ದಿವಸ ಹೇಳೀನಿ. ಕೂತು ಮಾಡ್ತಕ್ಕಂಥ ಆಸನದೊಳಗೆ ನೀವು ಬಟರ್ಫ್ಲೈ ಮಾಡುವಂಥ ಆಸನ ಮಾಡಲಿಕ್ಕೆ ಬಂದ್ರಿ ಅಂದರೆ ಸ್ವಲ್ಪ ನೀರು ಕುಡಿಬೋದು, ಒಂದು ಗುಟುಕು ನೀರು ಕುಡಿಬೋದು. ಒಂದೇ ಒಂದು ಗುಟುಕು ನೀರನ್ನು ಕುಡೀರಿ. ಆಗ ಕಾಲುಗಳನ್ನು ಈ ರೀತಿಯಾಗಿ ತೆಗೆದುಕೊಂಡು ಬನ್ನಿ. ನಿಮ್ಮಷ್ಟಕ್ಕೆ ನೀವೇ ಒತ್ಕೊಳ್ಳಿ, ಯಾರ ಕಡೆಯಿಂದನೂ ಒತ್ತಿಸ್ಬೇಡಿ. ದೊಡ್ಡವರು ಇಷ್ಟೇ ಕೈ ಇಟ್ಟು ಭಾರವನ್ನು ಹಾಕಿ ಈ ರೀತಿಯಾಗಿ ಟಚ್ ಮಾಡಿ. ಒಂದು 4-5 ಸಲ ಈ ರೀತಿ ಬಿಗಿತ್ವ ಇತ್ತಂದರೆ ಮಾಡಿ. ಕಾಲುಗಳನ್ನು ಹಿಂದ್ಗಡೆಗೆ ತೆಗೆದುಕೊಂಡು ಬನ್ನಿ. ಎಸ್, ಈಗ 1 ನಿಮಿಷ ವೇಗವಾಗಿ ಕಾಲುಗಳನ್ನು ಸೇಕ್ ಮಾಡಿ. ಮೂತ್ರಕೋಶಕ್ಕೆ ಅದ್ಭುತವಾದ ಲಾಭ. ಹೆಣ್ಮಕ್ಕಳಿಗೆ ಹೇಳಿಸಿ ಮಾಡಿಸಿರ್ತಕ್ಕಂತಹ ಆಸನ ಇದು. ನಾನು ನಿನ್ನೆ ದಿವಸ ಹೇಳಿನಿ, ಇರೆಗ್ಯುಲರ್ ಪೀರಿಯಡ್ ಆಗಿರ್ಬೋದು, ಪೀರಿಯಡ್ ಸಮಯದಲ್ಲಿ ಇರ್ತಕ್ಕಂಥ ನೋವಾಗಿರ್ಬೋದು, ಎಲ್ಲದಕ್ಕೂ ಗರ್ಭಕೋಶದ ಸಮಸ್ಯೆಗಳಾಗಿರ್ಬಹುದು, ಇದೆಲ್ಲದಕ್ಕೂ ಇದು ಒಳ್ಳೆಯ ಆಸನ ಅಂಥೇಳಿ ಪಾತಂಜಲ ಮಹರ್ಷಿಗಳೇ ಇದನ್ನು ಹೇಳಿದ್ದಾರೆ. 1 ನಿಮಿಷ ವೇಗವಾಗಿ ಮಾಡ್ತಾ ಹೋಗಿ. ಎಸ್, ಈಗ ಬದ್ಧಕೋನಾಸನ ಅಂತೇಳಿ ನಮ್ಮ ಕಾಲುಗಳಿಗೆ ನಾವೇ ನಮಸ್ಕಾರ ಮಾಡೋದು. ಈ ರೀತಿ ಒಂದು 10ರಿಂದ 12 ಸೆಕೆಂಡ್ವರೆಗೆ ಸ್ಟೇ ಮಾಡಿ. 1 2 3 4 5 6 7 8 9 10 ಹೀಗೆ ಕನಿಷ್ಠ ಪಕ್ಷ 4 ಟೈಮ್ ಮಾಡ್ತಾ ಹೋಗಿ, 4 ಸಾರಿ ಮಾಡ್ತಾ ಹೋಗಿ. ಬಹಳಷ್ಟು ಲಾಭಕಾರಿಯಾಗಿರ್ತಕ್ಕಂಥದ್ದು ಆದ್ಮೇಲೆ. ಎಸ್, ಈಗ ನಾವು ಪದ್ಮಾಸನವನ್ನು ಹಾಕೋಣ. ಭಾಳಷ್ಟು ಜನರಿಗೆ, ದೊಡ್ಡವರಿಗೆ ಸಾಮಾನ್ಯವಾಗಿ ಪದ್ಮಾಸನ ಹಾಕಲಿಕ್ಕೆ ಆಗೋದಿಲ್ಲ. ವಯಸ್ಸಾದವರಿಗೆ ಸ್ವಲ್ಪ ನಿಧಾನವಾಗಿ ಪ್ರಯತ್ನ ಮಾಡ್ತಾ ಹೋದರು ಅಂದರೆ ಸರಳ. ಪದ್ಮಾಸನ ಅಂದರೆ ಬಲಪಾದವನ್ನು ಎಡ ತೊಡೆಯ ಮೇಲೆ ಇಡಬೇಕು ಮತ್ತು ಎಡ ಪಾದವನ್ನು ಬಲ ತೊಡೆಯ ಮೇಲೆ ಇಡಬೇಕು. ತೊಡೆ ಮೇಲೆ ಅವು ಬಂದು ಕೂತು ಅಂದರೆ ಪದ್ಮಾಸನ.
ಅವು ಸರಿಯಾಗಿ ಕೂಡಲಿಲ್ಲ ಅಂದ್ರೆ ಪದ್ಮಾಸನ ಅನಿಸೋದಿಲ್ಲ. ಆಮೇಲೆ ಚಿನ್ಮುದ್ರೆಯನ್ನು ಹಾಕಬೇಕು. ಸಾಮಾನ್ಯವಾಗಿ ಎಲ್ಲರೂ ಚಿನ್ಮುದ್ರೆಯನ್ನು ಹಿಂಗೆ ಹಾಕ್ತಾರೆ, ಇದು ತಪ್ಪು. ಕೆಲವೊಬ್ಬರು ಹಿಂಗೆ ಹಾಕ್ತಾರೆ, ಇದು ಕೂಡ ತಪ್ಪು. ಈ ಉಗುರಿನ ತುದಿಯ ಬೆರಳು ಮತ್ತು ತೋರು ಬೆರಳಿನ ಉಗುರಿನ ತುದಿಯ ಮುಂದೆ ಇರ್ತದಲ್ಲ ಮುಂಭಾಗ, ಹೆಬ್ಬೆರಳಿನ ತುದಿಯ ಮುಂಭಾಗ ಎರಡನ್ನೂ ಟಚ್ ಮಾಡಬೇಕು. ಈ ರೀತಿಯಾದ ಆಸನ ಚಿನ್ಮುದ್ರೆ. ಈ ರೀತಿಯಾಗಿ ನೇರವಾಗಿ ಕೂತ್ಕೊಳ್ಳೋದು, ಎದೆ ಆಮೇಲೆ ಬೆನ್ನು ಮೂಳೆ ನೇರವಾಗಿರಬೇಕು. ಈ ರೀತಿಯಾಗಿ ಕೂತ್ಕೊಂಡಿವಿ ಅಂದರೆ ಅದು ಪದ್ಮಾಸನ. ಪದ್ಮ ಅಂದರೆ ಏನು? ಕಮಲ. ಕಮಲದ ಹಾಗೆ ನಮ್ಮ ದೇಹ ಇರಬೇಕು ಅಲ್ವಾ? ಚಕ್ರಗಳಿರ್ತವೆ ನಮ್ಮ ಶರೀರದೊಳಗೆ. ಆ ಚಕ್ರಗಳು ಜಾಗೃತ ಆಯಿತು ಅಂತಂದರೆ, ಕುಂಡಲಿನಿ ಜಾಗೃತ ಆಯಿತು ಅಂತಂದರೆ ಮನುಷ್ಯ ಎತ್ತರಕ್ಕೆ ಹೋಗ್ತಾನೆ, ಅಗಾಧವಾದದ್ದನ್ನು ಸಾಧಿಸ್ತಾನೆ. ಅಷ್ಟು ಶಕ್ತಿ ಆ ಚಕ್ರಕ್ಕೆ ಇದೆ ಅಲ್ವಾ? ಹೀಗೆ ಈಗ ನಾನು ಹೇಳಲಿಕ್ಕೆ ಹೊರಟಿದ್ದು ಹೊಸದಿದು ಏನು ಅಂತಂದರೆ ಪರಿವೃತ್ತ ಪದ್ಮಾಸನ ಹೇಳ್ತಕ್ಕಂಥದ್ದು. ಹೇಗೆ ಮಾಡಬೇಕು ಪರಿವೃತ್ತ ಪದ್ಮಾಸನ ಅಂತಂದರೆ, ಬಲ ಕೈಯನ್ನು ಮೊಳಕಾಲಿನ ಮೇಲ್ಗಡೆಗೆ ಇಟ್ಟು ಸ್ವಲ್ಪ ಎಡಕೈಯನ್ನು ಹಿಂದ್ಗಡೆಗೆ ಒಯ್ದು ಟ್ವಿಸ್ಟ್ ಆಗಬೇಕು. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಟ್ವಿಸ್ಟ್ ಆಗಬೇಕು. ತಲೆಯನ್ನು ಕುತ್ತಿಗೆಯನ್ನು ಹಿಂದ್ಗಡೆಗೆ ಒಯ್ಯಬೇಕು. ಸ್ಟೇ ಆಗಬೇಕು 25 ಟೈಮ್ಸ್. 1 2 3 4 5 6 7 8 9 10. ಇದು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಒತ್ತಬೇಕು. ಈ ಕೈಯನ್ನು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಒತ್ತಿ ಟ್ವಿಸ್ಟ್ ಆಗಬೇಕು. ಮತ್ತು ಅಪೋಸಿಟ್ ಸೈಡ್ ಟ್ವಿಸ್ಟ್ ಆಗಿ 25 ಸೆಕೆಂಡ್ನಿಂದ 1 ನಿಮಿಷದವರೆಗೂ ಮಾಡಿದರೂ ಯೋಗ್ಯ. 1 2 3 4 5 6 7 8 9 10 11 12 13 14 15 16 17 18 19 20. ಬಹಳಷ್ಟು ಲಾಭಕಾರಿಯಾಗಿರ್ತಕ್ಕಂಥದ್ದು ನಮ್ಮ ಬೆನ್ನಿಗೆ, ಬಹಳಷ್ಟು ಲಾಭಕಾರಿಯಾಗಿರ್ತಕ್ಕಂಥದ್ದು ಮೂತ್ರಕೋಶಕ್ಕೆ, ಬಹಳಷ್ಟು ಲಾಭಕಾರಿಯಾಗಿರ್ತಕ್ಕಂಥದ್ದು ತೊಡೆ ಮೂಳುಗಳಿಗೆ, ಬಹಳಷ್ಟು ಲಾಭಕಾರಿಯಾಗಿರ್ತಕ್ಕಂಥದ್ದು ನಮ್ಮ ಲಂಗ್ಸಿಗೆ, ನಮ್ಮ ಹಾರ್ಟಿಗೆ. ನೋಡಿ ಎಷ್ಟು ಲಾಭವಾಗಿರ್ತಕ್ಕಂಥದ್ದು. ಇದನ್ನು ಕನಿಷ್ಠ ಪಕ್ಷ 8ರಿಂದ 10 ಬಾರಿ 25 ಸೆಕೆಂಡ್ಗಳ ಕಾಲ ಸ್ಟೇ ಮಾಡ್ತಾ ಮಾಡ್ತಾ ಮಾಡಿದ್ದೆ ಆದರೆ ನಮ್ಮ ದೇಹ ಅದ್ಭುತವಾಗಿ ಹಿಂಡುವಿಕೆಯಾಗತ್ತೆ. ಹಿಂಡೋದು, ಬಟ್ಟೆ ಹಿಂಡಿದಾಗ ಯಾವ ರೀತಿಯಾಗಿ ಆ ನೀರೆಲ್ಲ ಬಸದು ಹೋಗುತ್ತಲ್ಲ, ಹಾಗೆ ಇಲ್ಲಿ ನಮ್ಮ ದೇಹದಲ್ಲಿರ್ತಕ್ಕಂಥ ಅಂಗಾಂಶಗಳು ಹಿಂಡುವಿಕೆಯಿಂದ ನಾವು ಅಷ್ಟಷ್ಟೇ ಗುಟ್ಟು ಗುಟ್ಟಕ್ಕೆ ನೀರು ಕುಡಿದಿರ್ತೀವಿ, ಅದೆಲ್ಲ ತೊಳೆದು ಸ್ವಚ್ಛ ಆಗುತ್ತೆ. ನಮ್ಮ ಶರೀರ, ನಮ್ಮ ಕರುಳುಗಳೆಲ್ಲ ಸ್ವಚ್ಛ ಆಗುತ್ತೆ. ಕರುಳಿನಲ್ಲಿ ಅಂಟಿರ್ತಕ್ಕಂಥ ಜಿಡ್ಡಿನ ಅಂಶ ಎಲ್ಲ ಪೂರ್ಣವಾಗಿ ಕ್ಲಿಯರ್ ಆಗುತ್ತೆ. ಎಷ್ಟೋ ಜನಕ್ಕೆ ಮೂಲವ್ಯಾಧಿ ಸಮಸ್ಯೆ ಇರುತ್ತೆ. ಯಾಕೆ ಹಾಗೆ ಮೂಲವ್ಯಾಧಿ ಸಮಸ್ಯೆ ಬರುತ್ತೆ? ಮಲಬದ್ಧತೆಯಿಂದ. ಸರಿಯಾಗಿ ಕೆಲವೊಬ್ಬರಿಗೆ ಗಲೀಜು ಹೊರಗೆ ಹೋಗಲಿಕ್ಕೆ ಆಗೋದಿಲ್ಲ, ಬಹಳಷ್ಟು ತ್ರಾಸಾಗ್ತದೆ. ಅಂಥವರೆಲ್ಲ ಏನಪ್ಪ ಅಂತಂದರೆ ಸ್ವಲ್ಪ ಒಳ್ಳೆಯ ನಾರು ಪದಾರ್ಥಗಳನ್ನು ತಿನ್ನಬೇಕು. ಒಳ್ಳೊಳ್ಳೆಯ ಯೋಗಾಸನ, ಈಗ ಹೇಳ್ತಾ ಇದ್ದೀನಲ್ಲ, ಇಂಥ ಯೋಗಾಸನಗಳನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ಬನ್ನಿ ನಾವು ಮತ್ತೆ ಪರಿವೃತ್ತ ಪದ್ಮಾಸನವನ್ನು ಮಾಡೋಣ. ಹಿಂದ್ಗಡೆಗೆ ನಾನು ತಿರುಗ್ತೀನಿ. ಇವಾಗ ಹಿಂದ್ಗಡೆಗೆ ತಿರುಗಿ ಮಾಡ್ತೀನಿ, ಆವಾಗ ನಿಮಗೆ ಹೇಗಿರುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ಈ ರೀತಿ ಕೈಯನ್ನಿಟ್ಟು ಈ ರೀತಿಯಾಗಿ ಟ್ವಿಸ್ಟ್ ಹಾಕಬೇಕು. 1 2 3 4 5. ಈ ಕೈಯ ನೇರವಾಗಿರಬೇಕು, ಬೆನ್ನು ನೇರವಾಗಿರಬೇಕು. 5 6 7 8 9 10. ಎಸ್. ಮತ್ತು ಈ ಕಡೆಗೆ 1 2 3 4 5 6 7 8 9 10. ವೆರಿ ಗುಡ್. ನಾನು ನಿಮಗೆ ಯಾವ ರೀತಿಯಾಗಿ ಕೂಡಬೇಕು ಅನ್ನೋದನ್ನು ತೋರಿಸಿದೆ. ಇವಾಗ ನಮ್ಮ ಹೊಟ್ಟೆಯ ಬೋಜು ಕರಗಬೇಕಾದರೂ ಕೂಡ ತೋಲಾಂಗುಲಾಸನವನ್ನು ಮಾಡಬೇಕು. ಕೈಗಳನ್ನು ಈ ರೀತಿ ಬಾಜುಕಿಟ್ಟು ಈ ರೀತಿಯಾಗಿ ಎತ್ತಿ ಹಿಡಿಬೇಕು. 10 ಸೆಕೆಂಡು. 1 2 3 4 5 6 7 8 9 10. ಈ ರೀತಿಯಾಗಿ 4ರಿಂದ 5 ಸಾರಿ ಮಾಡೋದ್ರಿಂದ ಹೊಟ್ಟೆಯ ಬೊಜ್ಜು ಕರಗತ್ತೆ. ಅಷ್ಟು ಲಾಭಕಾರಿಯಾಗಿರ್ತಕ್ಕಂಥದ್ದು ಆತ್ಮೀಯರೇ. ಈ ರೀತಿಯಾಗಿ ಮಕ್ಕಳಿಗೆ ಹೇಳ್ತಾ ಹೋಗಿ, ಆ ಪತಂಜಲ ಮಹರ್ಷಿಗಳು ಹೇಳಿದ್ದನ್ನೇ ನಾನು ಹೇಳ್ತಾ ಇದ್ದೀನಿ. ಅವರು ಮತ್ತೊಬ್ಬರಿಗೆ ಹೇಳಿದರು, ಮತ್ತೊಬ್ಬರಿಗೆ ಹೇಳಿದರು, ನಮ್ಮ ಗುರುಗಳು ಹೇಳಿದರು, ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಲ್ವಾ. ಜ್ಞಾನವನ್ನು ಕೊಡೋದು, ಜ್ಞಾನವನ್ನು ಹಂಚೋದು, ಎಲ್ಲರನ್ನೂ ಆರೋಗ್ಯವಾಗಿ ಆಮೇಲೆ ಶಾಂತಿಯ ಮಾರ್ಗಕ್ಕೆ,
ಪರಮ ಉದ್ದೇಶ ಏನಪ್ಪ, ಮನುಷ್ಯ ಜೀವನದು ಎಷ್ಟು ಗಳಿಸ್ತೀವಿ, ಎಷ್ಟು ದುಡಿತೀವಿ, ಎಷ್ಟು ಕಷ್ಟಪಡ್ತೀವಿ ರೀ, ಇಷ್ಟೆಲ್ಲ ಮಾಡಿ ಕೊನೆಗೆ ಎಲ್ಲವನ್ನ ಬಿಟ್ಟು ಹೋಗೋದಲ್ವಾ. ಹಾಂ, ಅದಕ್ಕೆ ನಾವು ಹೇಗೆ ಜೀವನ ಬದುಕಿದೀವಿ ಅನ್ನೋದು ಬಹಳ ಮಹತ್ವ ಅಲ್ವಾ. ಏನು ಗಳಿಸಿದ್ವಿ, ಏನು ಕೂಡಿಟ್ಟಿವಿ ಅನ್ನೋದು ಮಹತ್ವ ಅಲ್ಲ. ಯಾಕಂದರೆ ಕೂಡಿಡಬಾರ್ದಂತಲ್ಲ, ಕೂಡಿಟ್ಟಿದ್ದು ಅದು ಬಿಟ್ಟು ಹೋಗೋದದ. ಆದರೆ ನೀನು ಹೇಗೆ ಬಳಸಿದಿ ಅದನ್ನು ಅಲ್ವಾ, ನೀವು ಅದರ ಉಪಯೋಗ ಹೇಗೆ ಮಾಡಿದಿ, ಮಕ್ಕಳಿಗೆ ಏನು ಕಲಿಸಿದಿ, ದೊಡ್ಡವ್ರಿಗೆ ಏನು ಕಲಿಸಿದಿ, ದೊಡ್ಡವರಿಂದ ನೀ ಏನು ಕಲ್ತಿ, ನೀ ಎಂಥ ಕಾರ್ಯಗಳನ್ನು ಮಾಡಿದಿ, ಎಷ್ಟು ಸುಂದರವಾಗಿ ಬದುಕಿದಿ. ಏನು ಮಾಡ್ತಾನೆ ಮನುಷ್ಯ, ಏನು ಮಾಡ್ತಾನೆ, ಸಮಯ ಸಿಕ್ತು ಅಂದರೆ ಮೊಬೈಲ್ ತೊಗೊಂಡು ಹಾಸಿಗೆ ಒಳಗೆ ಆರಾಮ್ ಬಿದ್ಕೊಂಡಿರ್ತಾನೆ. ಅದರೊಳಗೆ ಏನೇನು ವಿಡಿಯೋಗಳು ಬರ್ತಾವೆ ನೋಡ್ತಾ ಹೋಗೋದು, ಸಮಯ ಎಲ್ಲ ವೇಸ್ಟ್ ಅಲ್ವಾ. ಅದೇ ಪುಸ್ತಕ ಓದಿ, ವ್ಯಾಯಾಮ ಮಾಡಿ, ಅಭ್ಯಾಸ ಮಾಡಿ, ತಿರುಗಾಡಿ, 4 ಜನ ಜೊತೆಗೆ ಚೆನ್ನಾಗಿ ಮಾತಾಡಿ, ತಾಯಿ ಜೊತೆ ಮಾತಾಡಿ, ತಂದೆ ಜೊತೆಗೆ ಮಾತಾಡಿ, ಎಷ್ಟು ಚೆನ್ನಾಗಿರುತ್ತಲ್ವ ಜೀವನ. ಮೊದಲಿನ ಕಾಲದೊಳಗೆ ಎಲ್ಲಿ ಮೊಬೈಲ್ ಇರಲಾರ್ದ ಟೈಮ್ನಾಗ ಎಲ್ಲರೂ ಮನೆಯೊಳಗೆ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಊಟ ಮಾಡ್ತಿದ್ರು, ಅಷ್ಟರು ಕೂಡ್ತಿದ್ರು ಅಲ್ವಾ. ಹಂಚಿ ಹರಿದು ಉಂಡು ತಿಂದು ಸಂತೋಷ ಪಡೋರು. ಹಾಗೆ ನಿರ್ಮಾಣ ಮಾಡೋದು ಪರಿಸರವನ್ನು ಅಂತ ಹೇಳ್ತಾ, ಇನ್ನೂ ಅನೇಕ ಆಸನಗಳನ್ನು, ಹೊಸ ಆಸನಗಳನ್ನು ನಾಳೆ ದಿವಸ ಕಲಿಸ್ತೀನಿ. ನೀವೆಲ್ಲರೂ ಕಲಿತಾ ಇದ್ದೀರಿ ಅಂತ ಹೇಳಿ ನಾನು ಭಾವಿಸ್ಕೊಂಡೀನಿ. ಯಾರ್ಯಾರು ಕಲಿತಾ ಇದ್ದೀರಿ, ಯಾರ್ಯಾರು ಆಸನಗಳನ್ನು ಮಾಡ್ತಾ ಇದ್ದೀರಿ, ನೀವು ನನಗೆ ಗೊತ್ತಾಗಬೇಕಾದ್ರೆ ಹೇಗೆ ಅಂತ ಅನ್ನೋಕ್ಕಿಂತ ನೀವೆಲ್ಲರೂ ಮಾಡ್ತಾ ಇದ್ದೀರಿ ಅಂತ ಹೇಳೇ ನಾನು ಭಾವಿಸ್ಕೊಂಡೀನಿ. ಮಾಡಿ ಆರೋಗ್ಯ ಪಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮೆಲ್ರಿಗೂ ಆ ಭಗವಂತ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಇವತ್ತಿನ ಯೋಗಾಭ್ಯಾಸವನ್ನು ಮುಗಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಶರಣು ಶರಣಾರ್ಥಿಗಳು.